ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಯಲಬುರ್ಗಾದಲ್ಲಿ ಆರ್ಎಸ್ಎಸ್ ಶತಾಬ್ದಿ ವಿಜಯದಶಮಿ ಉತ್ಸವ ನಿಮಿತ್ತ ಭವ್ಯ ಪಥಸಂಚಲನ. ಆರ್ಎಸ್ಎಸ್ ಶತಾಬ್ದಿ ವಿಜಯದಶಮಿ ಉತ್ಸವ ನಿಮಿತ್ತ ಭವ್ಯ ಪಥ ಸಂಚಲನ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ನಗರದ ಮೊಗ್ಗಿ ಬಸವೇಶ್ವರ ದೇವಸ್ಥಾನದಲ್ಲಿ ಇಂದು ವಿಜಯದಶಮಿ ವಿಜಯೋತ್ಸವದ ಅಂಗವಾಗಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದವರಿಂದ ಪಥಸಂಚಲನ ನಡೆಸಿದರು. ಭಾರತ ಮಾತೆ ಶ್ರೀ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಮಾಲೆ ಹಾಕುವ ಮೂಲಕ ಗೌರವವನ್ನ ಸಮರ್ಪಿಸಿದರು. ಬಳಿಕ ಪಥಸಂಚಲನಕ್ಕೆ ಚಾಲನೆ ನೀಡಿದರು. ಇನ್ನು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀಧರ್ ಮುರಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಶ್ರೀಗಳು ಉಪಸ್ಥಿತರಿದ್ದರು. ಸಾರ್ವಜನಿಕರು ದಾರಿಯುದ್ದಕ್ಕೂ ಸ್ವಾಗತ ಕೋರಲು ಮನೆಯ ಮುಂದೆ ರಂಗೋಲಿ ಹಾಕಿದ್ದರು ಮತ್ತು ಮಹಿಳೆಯರು ಮತ್ತು ಮಕ್ಕಳು ಹೂ ಹಾಕುವುದರೊಂದಿಗೆ ಭಾರತ ಮಾತೆಗೆ ಅತ್ಯಂತ ಭಕ್ತಿಪೂರ್ವಕವಾದ ಗೌರವವನ್ನ ಸಲ್ಲಿಸಿದರು. ಇನ್ನು ಈ ಪಥಸಂಚಲನದಲ್ಲಿ ಹಿರಿಯರು, ಯುವಕರು, ಮಕ್ಕಳು ಘನವೇಷ ತೊಟ್ಟು ಕೈಯಲ್ಲಿ ದಂಡ ಹಿಡಿದು ವೀರಾಜಮಾನರಾಗಿ ಭಾಗವಹಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 100 ವರ್ಷದ ತುಂಬಿದ ಹಿನ್ನೆಲೆ ವಿಜಯದಶಮಿ ಉತ್ಸವ ಸಂಭ್ರಮವನ್ನ ಅದ್ದೂರಿಯಾಗಿ ಆಚರಿಸಿದರು. ಈ ವೇಳೆ ಹಿಂದೂ ಸೇವಾ ಪ್ರತಿಷ್ಠಾನ ಸಂಚಾಲಕರಾದ ಸುಧಾಕರ್ ಘನ ಅಧ್ಯಕ್ಷತೆ ವಹಿಸಿ ಅವರು ಸಂಘ ಮೂಲ ಉದ್ದೇಶವನ್ನ ತಿಳಿಸಿದರು. ದೇಶಭಕ್ತಿ ಕುರಿತು ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ನಗರದ ವಕೀಲರಾದ ಸುಭಾಷ್ ಹೊಂಬಾಳ ಇವರು ಕುರಿತು ಮಾತನಾಡಿದರು ಮತ್ತು ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ರವರು ಘನವಸ್ತ್ರ ಉಡುಪು ಧರಿಸಿ ಭಾಗವಹಿಸಿದ್ದರು. ಅದೇ ಪ್ರಕಾರ ಅನೇಕ ಮುಖಂಡರು ಘನವಸ್ತ್ರ ಉಡುಪು ಧರಿಸಿ ಆಗಮಿಸಿರುವುದು ವಿಶೇಷವಾಗಿ ಕಂಡುಬಂದಿತ್ತು. ಇನ್ನು ಇದೇ ವೇಳೆ ವಿವಿಧ ವೃತ್ತದಲ್ಲಿ ಬಾಲ ಮಕ್ಕಳು, ಅಗ್ರಗಣ್ಯ ನಾಯಕರಾದ ಸ್ವಾಮಿ ವಿವೇಕಾನಂದ, ವೀರರಾಣಿ ಚೆನ್ನಮ್ಮ ಹೀಗೆ ಅನೇಕ ನಾಯಕರ ವೇಷಭೂಷಣಗಳ ಉಡುಗೆಯನ್ನ ತೊಟ್ಟು ಸಾರ್ವಜನಿಕರ ಕಣ್ಮನ ಸೆಳೆದರು. ಇನ್ನು ಇದೇ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಯಲಬುರ್ಗಾ, ಕುಕನೂರ ಮತ್ತು ಬೇವೂರು, ಕುಷ್ಟಗಿ ಪೊಲೀಸ್ ಠಾಣೆ ಸಿಪಿಐ, ಪಿಎಸ್ಗಳು ಹಾಗೂ ಸಿಬ್ಬಂದಿಗಳು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಂದೋಬಸ್ತ್ ಮಾಡಿದರು. ವರದಿ ಸಿಎ ಆದಿ, ಎನ್ಕೆಎಸ್ ಟಿವಿ, ಯಲಬುರ್ಗಾ. ವಿಜಯಪುರದಲ್ಲಿ ಮಳೆಗೆ ಸಂಪೂರ್ಣ ಹಾನಿಯಾದ ಬೆಳೆಗಳು, ರೈತರ ಕಷ್ಟವನ್ನ ಕೇಳೋರು ಯಾರು? ಮಳೆಗೆ ಸಂಪೂರ್ಣ ಹಾನಿಯಾದ ಬೆಳೆಗಳು, ರೈತರ ಕಷ್ಟ ಕೇಳೋರು ಯಾರು? ವಿಜಯಪುರದಲ್ಲಿ ಮಳೆಯಿಂದ ರೈತರ ಬೆಳೆಗಳು ನಾಶವಾಗುತ್ತಿದ್ದು, ಇನ್ನು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂಕರಾಳ ಗ್ರಾಮದ ನಿವಾಸಿಯಾದ ಬರಸಪ್ಪ ಯಮನಮ್ಮ ನೇಟ್ಕತಿ ಎಂಬ ರೈತನ ಹಲವು ಬಾರಿ ಮಳೆಯಿಂದಾಗಿ ಹೊಲ ಗದ್ದೆಗಳು ಕೊಳ್ಳಿ ಹಾಯ್ದು ಬೆಳೆ ಹಾನಿಯಾಗಿದೆ. ರೈತರ ಕಷ್ಟಗಳಿಗೆ ಬೆಲೆ ಇಲ್ಲದಂತಾಗಿದ್ದು, ರೈತರಿಗೆ ಸೂಕ್ತವಾದ ಪರಿಹಾರವನ್ನ ಸರ್ಕಾರ ನೀಡಬೇಕು ಮತ್ತು ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ಬಿತ್ತನೆ ಮಾಡಿ ಬೆಳೆದಂತಹ ಬೆಳೆಗಳು ಕೈಗೆ ಸಿಗದಂತಾಗಿದ್ದು, ರೈತರಿಗೆ ಆಗಿರುವ ನಷ್ಟವನ್ನ ಕೇಳೋರು ಯಾರು? ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಮನವಿಯನ್ನ ಸ್ವೀಕರಿಸಬೇಕು, ಸೂಕ್ತ ಪರಿಹಾರ ನೀಡಬೇಕೆಂದು ಸಂಕರಾಳದ ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ರೈತನೇ ದೇಶದ ಬೆನ್ನೆಲುಬಾಗಿ ಇರುವಾಗ ಸರ್ಕಾರ ಈ ಕೂಡಲೇ ರೈತನ ಕಷ್ಟಗಳಿಗೆ ಸ್ಪಂದಿಸಬೇಕು. ಬ್ಯೂರೋ ರಿಪೋರ್ಟ್ ಶ್ರೀಶೈಲ್ ಕೋರ್ವಾರ, ಎನ್ಕೆಎಸ್ ಟಿವಿ 4, ವಿಜಯಪುರ. ಗಂಗಾವತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಉಂಟಾಗಲಿದೆ ಎಂಬ ಹೇಳಿಕೆ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸಂಸದ ರಾಜಶೇಖರ್ ಹಿಟ್ನಾಳ್ ಪ್ರತಿಕ್ರಿಯೆ. ಗಂಗಾವತಿ ನಗರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ನವೆಂಬರ್ ತಿಂಗಳಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಉಂಟಾಗಲಿದೆ ಎಂಬ ಹೇಳಿಕೆ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸಂಸದ ರಾಜಶೇಖರ್ ಹಿಟ್ನಾಳ್ ಮಾತನಾಡಿ, ಯಾವುದೇ ತರಹದ ಕ್ರಾಂತಿ ಇಲ್ಲ, ಬರೀ ಇದು ಭ್ರಾಂತಿಯಿಂದ ಕೂಡಿದೆ. ಮುಖ್ಯಮಂತ್ರಿಗಳು ಇಲ್ಲವೇ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಪಕ್ಷದ ಹೈಕಮಾಂಡ್ನಿಂದ ಹೇಳಿಕೆಗಳನ್ನ ಇದುವರೆಗೂ ನೀಡಿಲ್ಲ. ಹೀಗಾಗಿ ಮಾಧ್ಯಮ ಮಿತ್ರರು ಸುಳ್ಳು ವದಂತಿಗಳಿಗೆ ಕಿವಿಗೊಡಬೇಡಿ ಎಂದು ತಿಳಿಸಿದ್ದಾರೆ. ಕ್ಷೇತ್ರ ಹುಲಿಗೆಮ್ಮ ದೇವಸ್ಥಾನದ ತೆರವು ಪ್ರಕರಣ ಸಂಬಂಧಿಸಿದಂತೆ ಕಳೆದ ಹುಣ್ಣಿಮೆಯ ದಿನದಂದು ಅಪಾರ ಸಂಖ್ಯೆ ಭಕ್ತರಿಂದಾಗಿ ಸಂಕಷ್ಟ ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ದೇವಿಯ ಅನುಗ್ರಹದಿಂದ ಯಾವುದೇ ಅವಘಡ ಆಗದೇ ಇರೋದು ಸಂತಸದಾಯಕವಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರು ಹಾಗೂ ಭಕ್ತಾದಿಗಳ ಹಿತದೃಷ್ಟಿಯಿಂದ ತೆರವು ಕಾರ್ಯಾಚರಣೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಶರಣಪ್ಪ, ಎನ್ಕೆಎಸ್ ಟಿವಿ 4, ಗಂಗಾವತಿ. ನಮ್ಮ ಮುಖ್ಯಮಂತ್ರಿಗಳಲ್ಲಿ ಯಾರಾದರೂ ಇದನ್ನ ಹಿಂಗೈತಿ ಅಂತ ಹೇಳ್ಯಾರ,
ಈಗ ನವಂಬರ್ ಕ್ರಾಂತಿ ಅಂತೇಳಿ ಅದು ಯಾರು ಸೃಷ್ಟಿ ಮಾಡೋರು ಗೊತ್ತಿಲ್ಲ, ಅಲ್ಲೇ ತೆಗೆದ್ರೆ ಖಾತೆ ಹಂಚಿಕೆ ಉಸ್ತುವಾರಿ ಎಲ್ಲ ಹೋಗ್ತದಾರ. ಈ ಪಾರ್ಟಿ ಕೂಡ ಏನು ಈಗ ನಾವು ಕ್ಲಿಯರಾಗಿ ಹೇಳ್ಬಿಟ್ಟವ್ರು, ಯಾಕೆ ಕ್ರಾಂತಿ ಇಲ್ಲ, ಇದು ಒಳ್ಳೆ ಕ್ರಾಂತಿ, ಇದು ಯಾವುದು ಬದಲಾವಣೆ ಇಲ್ಲ, ನಾವು ಬದಲಾವಣೆ ಇದ್ರೆ ಹೇಳ್ತೀವಿ ಅಂತ ಯಾರು ಪಾರ್ಟಿ ಯಾವುದಾದ್ರೂ ಅಥವಾ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟರೆ ಅದ್ರ ಮೇಲೆ ನೀವು ಕೇಳ್ರಿ, ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಸರ್, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಹಿಂಗೆ ಹೇಳಕ್ಕೆ ಬರ್ತದೆ. ನಾನು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ತೀನಿ, ಡೆವಲಪ್ಮೆಂಟ್ ಬಗ್ಗೆ ಕೇಳ್ರಿ, ಕ್ಷೇತ್ರದ ಬಗ್ಗೆ ಕೇಳ್ರಿ. ಇವನು ಹೂವಾಪೋವ ಮಾಡ್ಕೊಂಡು ಕೇಳಿದ್ರೆ ಏನು ಉತ್ತರ ಹೇಳ್ಬೇಕು ನಾವು? ಇವತ್ತು ಉಪಮುಖ್ಯಮಂತ್ರಿ ನಮ್ಮ ಹೈಕಮಾಂಡ್ ಹೇಳ್ಬೇಕು, ಅವ್ರು ಯಾವುದೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳೋವತ್ನಾಗ ಇದಕ್ಕೆ ಏನು ಉತ್ತರ ಹೇಳ್ಬೇಕು ನಾನು? ಈಗ ಶ್ರೀ ಕ್ಷೇತ್ರ ಹುಲಿಗೆಮ್ಮ ದೇವಿ ದೇವಸ್ಥಾನದಲ್ಲಿ ಇವತ್ತು ಬರ್ತಕ್ಕಂಥ ಭಕ್ತರ ಸಂಖ್ಯೆ ದಿನ ದಿನ ಹೆಚ್ಚಾಗಿದೆ. ಅಲ್ಲಿ ರಸ್ತೆಗಳು ನಾವು ಈಗಾಗಲೇ 2 ಬೈಪಾಸ್ ರಸ್ತೆಗಳು, ಎಡಕ್ಕೆ 2 ರಸ್ತೆ ಬಲಕ್ಕೆ ಮಾಡಿದ್ದೀವಿ. ಮಾಡದೆ ಕೂಡ ಭಕ್ತರ ಸಂಖ್ಯೆ ಜನಸಾಗರ ಬರ್ತಾ ಇರೋದ್ರಿಂದ ನಮಗೆ ಅದನ್ನ ಮಾಸ್ಟರ್ ಪ್ಲ್ಯಾನ್ ಕೂಡ ಎಕ್ಸಿಕ್ಯೂಟ್ ಮಾಡಬೇಕಾಗಿದೆ. ಈಗ ಸ್ವಲ್ಪ ದಿನಗಳಲ್ಲಿ ಮಾಸ್ಟರ್ ಪ್ಲ್ಯಾನ್ ಕಾಮಗಾರಿಗಳು ಪ್ರಾರಂಭ ಮಾಡ್ತೀವಿ. ಮತ್ತು ಇರ್ತಕ್ಕಂಥ ರಸ್ತೆಗಳನ್ನು ಭಾಳಷ್ಟು ಒತ್ತುವರಿ ಮಾಡಿಬಿಟ್ಟಿದ್ರು ಜನರಿಗೆ. ರಸ್ತೆ ಒತ್ತುವರಿ ಮಾಡೋದು, ಬೈಕ್ ನಿಲ್ಲಿಸೋದು, ಕಾರ್ ನಿಲ್ಲಿಸೋದು, ಹಣ್ಣಿನ ಅಂಗಡಿ ನಿಲ್ಲಿಸೋದು, ಈ ಥರ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾಯಿತ್ತು. ಅದನ್ನು ನಾವು ಮೊನ್ನೆ ಒಂದು ಹುಲಿಯಮ್ಮನ ಆಶೀರ್ವಾದದಿಂದ ಯಾವುದೋ ಒಂದು ದುರ್ಘಟನೆ ನಡೆದಿಲ್ಲ, ನಡೆಯೋ ಹಂತಕ್ಕೆ ಹೋಗಿತ್ತು, ಅದು ನಡೆದಿಲ್ಲ. ನಾವು ಅದನ್ನು ಸೀರಿಯಸ್ ಆಗಿ DC ಅವರಿಗೆ ಮತ್ತು SP ಅವರಿಗೆ ಎಲ್ಲರೂ ಕೂಡ ಮಾತಾಡಿದ್ದೀನಿ. ಅದಕ್ಕೆ ಇಮಿಡಿಯೇಟ್ ಕ್ರಮ ಆಗಬೇಕಂತೇಳಿ DC ಅವರು ಕೂಡ ಅದಕ್ಕೆ ಕ್ರಮ ವಹಿಸಿದ್ದಾರೆ. ಈಗ ಅದನ್ನು ತೆರವು ಮಾಡಿ ಜನರಿಗೆ ಬರ್ತಕ್ಕಂಥ ಭಕ್ತರಿಗೆ ಅನುಕೂಲ ಮಾಡಿಕೊಡ್ತಾರೆ. ಇನ್ನು ನದಿ ರೈತರು ಕೂಡ ಎಲ್ಲವನ್ನು ಕೂಡ ತೆರವು ಮಾಡ್ತಾರೆ. ಅಂದರೆ ಮೂಲ ಮಾಲೀಕರಿಗೆ ಓನರ್ ಯಾರು? ಭೂಮಿ ಮಾಲೀಕರು ಒಂದೇ ಒಂದು ನಮ್ಮ ಆಚಾರದ 5 ಎಕರೆ ಮಾತ್ರ ಲ್ಯಾಂಡ್ ಕೋರ್ಟಲ್ಲಿದೆ, ಅದೇನು ಆಗಿಲ್ಲ. ಅದು ಆದ ನಂತರ ನಾವು ಇದು ಮಾಡ್ತೀವಿ, ನೋಡೇ ಮಾಡ್ತಾರಲ್ಲ ಏನು. ಚಿಕ್ಕಮಗಳೂರಿನಲ್ಲಿ ಆಯುರ್ವೇದ ವೈದ್ಯರಿಗೆ ಕಾನೂನು ಮಾರ್ಗದರ್ಶನ. ಡಾಕ್ಟರ್ ಮಲ್ಲೇಶ್ ನಾಯಕ್ ಅವರ ಹೊಸ ಹೆಜ್ಜೆ. ಆಯುರ್ವೇದ ವೈದ್ಯರಿಗೆ ಕಾನೂನು ಮಾರ್ಗದರ್ಶನ. ಡಾಕ್ಟರ್ ಮಲ್ಲೇಶ್ ನಾಯಕ್ ಅವರ ಹೊಸ ಹೆಜ್ಜೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಯುರ್ವೇದ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶಾಲ ಅನುಭವ ಹೊಂದಿರುವ ಡಾಕ್ಟರ್ ಮಲ್ಲೇಶ್ ನಾಯಕ್ ಅವರು ಸಹ ವೈದ್ಯರಿಗೆ ಕಾನೂನು ಸಂಬಂಧಿತ ಅರಿವು ಮೂಡಿಸುವ ಉದ್ದೇಶದಿಂದ ಲೀಗಲ್ ಗೈಡ್ ಫಾರ್ ISM ಪ್ರಾಕ್ಟೀಷನರ್ಸ್ ಎಂಬ ಸಮಗ್ರ ಕಾನೂನು ಮಾರ್ಗದರ್ಶಿಯನ್ನ ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕವನ್ನು ಇತ್ತೀಚೆಗೆ ಬೆಂಗಳೂರಿನ ದೇವನಹಳ್ಳಿಯ ಆಯುಷ್ ವೈದ್ಯರ ಸಂಘದ ಕಚೇರಿಯಲ್ಲಿ ಸಡಗರದಿಂದ ಅನಾವರಣಗೊಳಿಸಲಾಯಿತು. ಆಯುಷ್ ವೈದ್ಯರಿಂದ ಈ ಕೃತಿಗೆ ಅತ್ಯುತ್ತಮ ಪ್ರತಿಕ್ರಿಯೆ ದೊರೆತಿದೆ. ಡಾಕ್ಟರ್ ನಾಯಕ್ ಅವರ ವಿದ್ಯಾಭ್ಯಾಸ ಮತ್ತು ಅನುಭವ 2010ರಲ್ಲಿ ಮಣಿಪಾಲದ MIAMS ನಿಂದ BAMS ಪದವಿ ಪಡೆದ ಅವರು MIAMS ಹಾಗೂ ಆತ್ರೇಯ ಆಯುರ್ವೇದ ವೈದ್ಯಕೀಯ ಕಾಲೇಜುಗಳಲ್ಲಿ ಕ್ಲಿನಿಕಲ್ ಅನುಭವ ಸಂಪಾದಿಸಿದ್ದಾರೆ. ಅಲ್ಲಿ ಸಹಾಯಕ ಉಪನ್ಯಾಸಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪತಂಜಲಿ ಹಾಗೂ ಆಯುರ್ ಸೆಂಟ್ರಲ್ ಔಟ್ಲೆಟ್ಗಳಲ್ಲಿ ವೈದ್ಯಕೀಯ ಸೇವೆ ನೀಡಿದ ನಂತರ ಅವರು ಸಿದ್ಧಿವಿನಾಯಕ ಆಸ್ಪತ್ರೆ, ಅಶ್ವಿನಿ ಆಸ್ಪತ್ರೆ ಹಾಗೂ ಮಾರುತಿ ಆಸ್ಪತ್ರೆಗಳಲ್ಲಿ ಆಧುನಿಕ ವೈದ್ಯಕೀಯ ತರಬೇತಿಯನ್ನ ಪಡೆದಿದ್ದಾರೆ. ಬೆಂಗಳೂರು ನಗರದಲ್ಲಿ ಸ್ವತಂತ್ರ ಪ್ರಾಕ್ಟೀಸ್ ಆರಂಭಿಸಿದ ಬಳಿಕ ಡಾಕ್ಟರ್ ನಾಯಕ್ ಅವರು ISM ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ವೈದ್ಯರು ಎದುರಿಸುತ್ತಿರುವ ಕಾನೂನು ಸವಾಲುಗಳ ಬಗ್ಗೆ ಆಳವಾದ ಅಧ್ಯಯನ ನಡೆಸಿದ್ದಾರೆ. ಅವರು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಸಂಘದ ಸಕ್ರಿಯ ಸದಸ್ಯರಾಗಿದ್ದು ವೈದ್ಯರ ಹಕ್ಕುಗಳು ಹಾಗೂ ಹಿತಾಸಕ್ತಿಗಳ ರಕ್ಷಣೆಗೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸೇವೆಯನ್ನ ಪರಿಗಣಿಸಿ ಅವರನ್ನ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಬೆಂಗಳೂರು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಆಯುರ್ವೇದ ವೈದ್ಯರಿಗಾಗಿ ಕಾನೂನು ಅರಿವು ಅತ್ಯಗತ್ಯ. ಅದು ವೈದ್ಯಕೀಯ ಸೇವೆಯ ನಿಷ್ಠೆ ಮತ್ತು ಗೌರವವನ್ನು ಬಲಪಡಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಸಮಾಜದಲ್ಲಿ BAMS ವೈದ್ಯರೆಂದರೆ ಕೇವಲ ಆಯುರ್ವೇದ ಔಷಧಿಗಳನ್ನು ಮಾತ್ರ ಬಳಸಬೇಕು ಎಂಬ ತಪ್ಪು ಕಲ್ಪನೆ ಇದೆ. ಇದರ ಪರಿಣಾಮವಾಗಿ ಆಯುಷ್ ವೈದ್ಯರು ಕೆಲವು ಸರ್ಕಾರಿ ಆರೋಗ್ಯ ಅಧಿಕಾರಿಗಳಿಂದ ಹಾಗೂ ಸಾಮಾಜಿಕ ಹೋರಾಟಗಾರರಿಂದ ಹಿಂಸೆಗೆ ಒಳಗಾಗುತ್ತಿರುವುದು ಕಂಡು ಬರ್ತಾ ಇದೆ. ಆದರೆ ಆಯುಷ್ ವೈದ್ಯರ ವ್ಯಾಸಂಗ, ವಿದ್ಯಾರ್ಹತೆ, ತರಬೇತಿ ಹಾಗೂ ವ್ಯಾಖ್ಯಾನ ಇವುಗಳೆಲ್ಲವೂ ಆಧುನಿಕ ವೈದ್ಯ ವಿಜ್ಞಾನದ ಜೊತೆ ಸಂಯೋಜನೆಗೊಂಡಿದೆ ಹಾಗೂ ಅವುಗಳಲ್ಲಿ ಬಳಸುವ ಹಕ್ಕನ್ನು KEUP ಮತ್ತು NCISM ಆಯುಷ್ ವೈದ್ಯರಿಗೆ ಅಧಿಕೃತವಾಗಿ ನೀಡಿರುವುದಾಗಿ ಡಾಕ್ಟರ್ ಮಲ್ಲೇಶ್ ನಾಯಕ್ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಯುಷ್ ವೈದ್ಯರು ಹಾಗೂ ಸಮಾಜದ ಎಲ್ಲರಿಗೂ ಆಯುಷ್ ವೈದ್ಯರ ಹಕ್ಕುಗಳು ಮತ್ತು ಕಾನೂನು ಬಲಗಳ ಕುರಿತು ಸ್ಪಷ್ಟತೆ ಮೂಡಿಸಲು ಈ ಪುಸ್ತಕವನ್ನು ಪ್ರಕಟಿಸಿರುವುದಾಗಿ ಅವರು ಹೇಳಿದ್ದಾರೆ. ಸಹ ವೈದ್ಯರು ಡಾಕ್ಟರ್ ನಾಯಕ್ ಅವರು ಈ ಕೃತಿಯನ್ನ ಆಯುರ್ವೇದ ಮತ್ತು ಇತರೆ ISM ವೈದ್ಯರಿಗೆ ಕಾನೂನು ಅರಿವು ನೀಡುವ ಹಾಗೂ ವೈದ್ಯಕೀಯ ಸೇವೆ ಮತ್ತು ಕಾನೂನುಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಸೇತುವೆಯಂತಹ ಪ್ರಯತ್ನ ಎಂದು ಪ್ರಶಂಸಿಸಿದ್ದಾರೆ. ಡಾಕ್ಟರ್ ನಾಯಕ್ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಹೊಸಳ್ಳಿ ತಾಂಡ್ಯ ಗ್ರಾಮದವರು. ಕಡುಬಡತನದಲ್ಲೇ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾದರಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರದೀಪ್ HG NKS TV4 ತರೀಕೆರೆ.
ಪ್ರೆಗ್ನೆಂಟ್ ಆಗ್ತಾ ಏನೋ ತಂದಿದ್ದೀರಲ್ಲ ಅಂತ ಹೇಳಿ. ಆಮೇಲೆ ಸರ್ ಇದ್ದವರು ಎಕ್ಸ್ಪ್ಲೇನ್ ಮಾಡಿಬಿಡಿ ಮತ್ತೆ ಇಷ್ಟೆಲ್ಲ ಗೊತ್ತಿದೆಯಲ್ಲ ನೀವೇ ಎಕ್ಸ್ಪ್ಲೇನ್ ಮಾಡಿ. ಆಮೇಲೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಈ ಥರ ಎಲ್ಲ ನಮ್ದು ಆ್ಯಕ್ಟರ್ ಈ ಥರ ಎಲ್ಲ ಇದೆ ಸರ್, ನೀವು ಬೇಗ ಮಾಡಬೇಕು ಅಂತ ಹೇಳಿದ್ಮೇಲೆ ಬಿರಾದರ್ ಸರ್ ಏನು ಹೇಳಿದ್ರು, ಮಲೇಶ್ ನಿಮ್ಗೆ ಗೊತ್ತಿದೆಯಲ್ಲ, ಈಗ ನೆಕ್ಸ್ಟ್ ಮೀಟಿಂಗ್ ಕರೀತಾರೆ, ಒಂದು ಹೈ ಲೆವೆಲ್ ಮೀಟಿಂಗು, ನೀವೇ ಪ್ರೆಸೆಂಟ್ ಮಾಡ್ತೀವಿ. ಈಗ ಪ್ರೆಸೆಂಟ್ ಮಾಡಬೇಕಂದ್ರೆ ಒಂದು 500 ಪೇಜಸ್ ಇದೆ, ಎಲ್ಲ ಆ್ಯಕ್ಟಿವ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೇನು ಮಾಡಿದೆ ನಾನು, ಒಂದು ಕ್ಲಿನಿಕ್ಕು ಮಧ್ಯಾಹ್ನವರೆಗೆ ಕ್ಲಿನಿಕ್ಕು, ಮಧ್ಯಾಹ್ನ 2 to 5 ಇದೇ ಕೆಲಸ ನಮ್ಮದು. ಹೋಗೋದು ಟೈಪ್ ಮಾಡಿಸೋದು, ನೀಟಾಗಿ ಎಲ್ಲ ಆ್ಯಕ್ಟಲ್ಲಿ ಏನೇನಿದೆ ಎಲ್ಲ ಟೈಪ್ ಮಾಡಿಸೋದು. ಒಂದು 100 ಪೇಜಸ್ ಆಯಿತು. 100 ಪೇಜಸ್ ಆದಮೇಲೆ ಮೊನ್ನೆ ನಾವು ಇದಕ್ಕೆ ಯಾವುದಕ್ಕೆ ನಾವು ದೇವನಹಳ್ಳಿಯಲ್ಲಿ ಪ್ರಾಬ್ಲಮ್ ಆದಾಗ DHL ಅದೇ ಕಾಪಿ ಕೊಟ್ಟೆ. ಆಮೇಲೆ ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ ನೋಡಿ, ನಮ್ಮ ಫ್ಯಾಮಿಲಿ ಫ್ರೆಂಡು, ನಾನು ಅವ್ರ ಮೊನ್ನೆ ಈಗ ಪ್ರಸ್ತಾವ ಮಾಡಿದಾಗ, ಸರ್ ನಾನು ಈ ಥರ ಎಲ್ಲ ಮಾಡಿದ್ದೀನಿ ಸರ್, ನೀವು ಒಳ್ಳೆ ಐಡಿಯಾ, ಚೆನ್ನಾಗಿ ಮಾಡಿದ್ದೀರಾ, ಇದೆಲ್ಲ ಡಾಕ್ಟ್ರಿಗೂ ರೀಚ್ ಆಗಲಿದ್ದು, ಒಂದು ಬುಕ್ ಮಾಡಿಬಿಟ್ಟು ಪಬ್ಲಿಷ್ ಮಾಡಿಬಿಡಿ, ಚೆನ್ನಾಗಿರುತ್ತೆ. ನನಗೆ ಅಲ್ಲಿವರೆಗೆ ಐಡಿಯಾ ಇರಲಿಲ್ಲ, ನನಗೂ ಓಕೆ ಅನಿಸ್ತು ಇದು ಐಡಿಯಾ. ಬಟ್ ಈಗ ನಾನು ಇವತ್ತು ಪಬ್ಲಿಷ್ ಮಾಡಿದ್ದೀನಿ, ಯಾಕಂದರೆ ಬೇರೆ ಯಾರು ಅದನ್ನ ರೆಡಿ ಮಾಡಿ ಪಬ್ಲಿಷ್ ಮಾಡಬಾರ್ದು ಮತ್ತೆ ಅನ್ನೋದಕ್ಕೆ ಕಾಪಿ ರೈಟ್ಸ್ಗಳು ಪಬ್ಲಿಷ್ ಮಾಡಿದ್ದೀನಿ. ಬಟ್ ನಾನು ಮಾರ್ಕೆಟಿಗೆ ಬಿಡೋಕ್ಕಾಗಲ್ಲ, ಇವಾಗಲೇ ಬಿಡೋಕ್ಕಾಗಲ್ಲ. ಅದಕ್ಕೆ ನಾನು ಸ್ಟೇಟ್ ಲೀಡರ್ಸ್ದು ಪರ್ಮಿಷನ್ ತಗೊಳ್ತೀನಿ. ಪರ್ಮಿಷನ್ ತೊಗೊಂಡು ಅದು ಯಾವ ಥರ ಬಿಡಬೇಕು, ಯಾವ್ದು ಬರಬೇಕು ಅಂತ ತಗೊಂಡು ಆಮೇಲೆ ಮಾರ್ಕೆಟಿಗೆ ಹೋಗ್ತೀವಿ. ಅದಕ್ಕೆ ನಮ್ಮ AFI ಅಸೋಸಿಯೇಷನ್ಗೆ ಥ್ಯಾಂಕ್ಸ್ ಅಂತೇಳಿ ಪೇಜ್ ಕ್ರಿಯೇಟ್ ಮಾಡಿ. ಆಲ್ AFI ಸ್ಟೇಟ್ ಲೀಡರ್ಸ್ ಮತ್ತು ನಮಗೆ ಯಾರೇ ಒಂದು ಅಡ್ವೈಸ್ ಮಾಡಿದ್ರು ಕೂಡ ನಿಯಮ AFI ಅನ್ನೋ ಭೇದ ಭಾವ ಇರಬಾರ್ದು. ನಿಮಗೆ ಗೊತ್ತಿರ್ಬೋದು, ಗುರುರಾಜ್ ಅಂತ ಗೊತ್ತಾ ನಿಮಗೆ? ಗುರುರಾಜ್ ಸರ್ ದೇವಾಲಯದಲ್ಲಿದ್ದಾರೆ ಅವರು ನನ್ನ ಇಂಟರ್ಪ್ರಿಟೇಷನ್ಸ್ಗೆ, ನನ್ನ ಐಡಿಯಾಲಜಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರ ಹೆಸರು ಕೂಡ ನಾನು ಶಿವ ಸಲಗರ್ ಸರ್, ಅವ್ರು ಯಾವಾಗಲೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಮಾಡಿದ್ದೀರಾ, ಬಟ್ ಅವ್ರು ಸ್ಪೆಷಲ್ ಆಗಿ ಅವ್ರ ಹೆಸರು ಆಗಿತ್ತು. ಹೌದು, ನಮ್ಮ ಮೊಬೈಲ್ ಸರ್ ಅವರು LLB ಮಾಡ್ತಾ ಇದ್ದಾರೆ, ಫೈನಲ್ ಇರಬೇಕು ಈಗ. ಅವ್ರ ಹತ್ರ ತುಂಬ ಡಿಸ್ಕಸ್ ಮಾಡಿದ್ದೀನಿ ನಾನು, ತುಂಬ ಸಪೋರ್ಟ್ ಮಾಡಿದ್ದಾರೆ, ಗೈಡೆನ್ಸ್ ಕೊಟ್ಟಿದ್ದಾರೆ, ಅವ್ರದ್ದು ಹೆಸರಾಗಿದ್ದಾರೆ. ಮತ್ತು ನಮ್ಮ ವಿಜಯ್ ಕುಮಾರ್ ಸರ್ ಅವರು ನಮ್ಮ ಐಡಿಯಾಲಜಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮತ್ತು ಇನ್ನೊಬ್ಬರು ವಿಕ್ರಮ್ ಪಾಟೀಲ್ ಅಂತ, ಅವ್ರು ರಾಯಚೂರು ಅವರು, ನಾಗರಾಜ್ ಅಂಚನವ್ರ ಕೇಸಿಂದ ಕೆಲವರು ತುಂಬ ಜನ ಫ್ಯಾನ್ ಆಗಿಬಿಟ್ಟಿದ್ರು ನನಗೆ ರಾಯಚೂರವರು. ಅವರು ಕೂಡ ನನಗೆ ತುಂಬ ಸಂಪರ್ಕದಲ್ಲಿದ್ದಾರೆ, ಅವ್ರ ಹೆಸರು. ಯಲಹಂಕದಲ್ಲಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ ಯಲಹಂಕ ವಾರ್ಡ್ ಅಧ್ಯಕ್ಷ ಜಯಪ್ರಕಾಶ್ ಬಣಕಾರ್. ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ ಯಲಹಂಕ ವಾರ್ಡ್ ಅಧ್ಯಕ್ಷ ಜಯಪ್ರಕಾಶ್ ಬಣ್ಣಾಕರ್. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮೈತ್ರಿಯಿಂದಾಗಿ ಜೆಡಿಎಸ್ ಪಕ್ಷದ ಕೋಮುವಾದಿ ನಿಲುವನ್ನ ಖಂಡಿಸಿ ಯಲಹಂಕ ವಾರ್ಡ್ ನಂಬರ್ 3 ಅಧ್ಯಕ್ಷರಾದ ಜಯಪ್ರಕಾಶ್ ಬಣ್ಣಾಕರ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಇನ್ನು ಯಲಹಂಕ ನ್ಯೂ ಟೌನ್ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರಾದ ಕೇಶವರಾಜಣ್ಣ ಮತ್ತು ಗೋಪಾಲಕೃಷ್ಣ ಅವರು ಕಾಂಗ್ರೆಸ್ ಪಕ್ಷದ ಧ್ವಜವನ್ನ ನೀಡಿ ಜಯಪ್ರಕಾಶ್ ಬಣ್ಣಾಕರ್ ಪಕ್ಷಕ್ಕೆ ಸ್ವಾಗತಿಸಿದರು. ಇನ್ನು ಇದೇ ವೇಳೆ ಯಲಹಂಕ ಗ್ರಾಮಾಂತರ ಅಧ್ಯಕ್ಷರಾದ ಅವಲಹಳ್ಳಿ ಶ್ರೀನಿವಾಸ್ ಅವರು ಗ್ರಾಮ ಪಂಚಾಯಿತಿ ಮಟ್ಟದ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೇಶವರಾಜಣ್ಣ ಮತ್ತು ಗೋಪಾಲಕೃಷ್ಣ ಮತ್ತು ಕೆಪಿಸಿಸಿ ಸದಸ್ಯರಾದ ಸೋಲದೇವನಹಳ್ಳಿ ವೆಂಕಟೇಶ್, ಗ್ರಾಮಾಂತರ ಅಧ್ಯಕ್ಷರಾದ ಅವಲಹಳ್ಳಿ ಶ್ರೀನಿವಾಸ್, ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾದ ಪ್ರೇಮಲತಾ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಗೀತಾ ಕುಮಾರ್ ಹಾಗೂ ವಿವಿಧ ಪದಾಧಿಕಾರಿಗಳಾದ ಕಲಂದರ್, ಸದ್ದಾಂ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ನ್ಯೂಸ್, NKS TV, ಬೆಂಗಳೂರು. ಸೇರ್ಪಡೆ ಕಾರ್ಯಕ್ರಮ ಆಯಿತು, ಜೊತೆಗೆ ಜವಾಬ್ದಾರಿಗಳು. ಮೊದಲ ಸೇರ್ಪಡೆ ಕಾರ್ಯಕ್ರಮ ಅನ್ನೋದಕ್ಕಿಂತ ಈ ಒಂದು ಸೇರ್ಪಡೆ ಕಾರ್ಯಕ್ರಮದ ರೂವಾರಿಗಳಾದಂತಹ ಇಸಾರಣ್ಣವರು, ಅಸ್ಲಂ ಅವರು, ಸದ್ದಾಂ ಅವರು, ಅಜ್ಮತ್ ಅವರು ಇವರೆಲ್ಲ ಸೇರಿ ಇವತ್ತಿನ ದಿವಸ ನಮ್ಮ ಜಯಪ್ರಕಾಶ್ ಬಣಗಾರರವರ ಪೂರ್ತಿ ತಂಡ ಇವತ್ತು
ಏನಂತಾರಲ್ಲ ಈ ಯಾವುದೇ ರೀತಿ ಕಂಡೀಷನ್ ಇಲ್ಲದೇ ಸ್ವಯಂ ಪ್ರೇರಿತವಾಗಿ ಅವರು ನಮ್ಮ ಪಾರ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣಗಳು ಅಲ್ಲಿರ್ತಕ್ಕಂಥ ಮುಖಂಡರು. ನಾನು ಸುಮ್ಮನೆ ಒಂದು ಸರಿ ಅವ್ರನ್ನ ಭೇಟಿ ಮಾಡಿದ್ದೆ. ಪಾಪ ಅವ್ರು ಹೇಳಿದ್ರು, JDS ಅಲ್ಲಿ ಸ್ಥಳೀಯ ನಾಯಕರುಗಳು ಯಾರೂ ಸಹಕಾರ ಕೊಡ್ತಿಲ್ಲ, ರಾಜ್ಯ ಮಟ್ಟದ ನಾಯಕರುಗಳು ಅವ್ರನ್ನ ಕಡೆಗಣಿಸಿದ್ದಾರೆ, ಯಾವುದೇ ಒಂದು ಕೆಲಸ ಕಾರ್ಯಗಳು ಅವರಿಗೆ ಆಗ್ತಾ ಇಲ್ಲ, ಅವರು ಎಲ್ಲೋ ಒಂದು ಕಡೆ ಏಕಾಂಗಿಯಾಗಿದ್ದೀವಿ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದರು. ಹಾಗಾಗಿ ನಮ್ಮ ಒಂದು ಪಾರ್ಟಿಯ ಸಿದ್ಧಾಂತ ಹಾಗೆಯೇ ಕಾರ್ಯವೈಖರಿನ ನೋಡಿ ಇವತ್ತು ಮೆಚ್ಚಿ ಅನ್ಕಂಡೀಷನಲ್ ಆಗಿ ಇವತ್ತು ನಮ್ಮ ಪಾರ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಪದಗ್ರಹಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಇವತ್ತು. ನನ್ನ ಗ್ರಾಮಾಂತರ ಬ್ಲಾಕ್ನ 5 ಗ್ರಾಮ ಪಂಚಾಯಿತಿಗಳು ಬರ್ತವೆ. 5 ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇದಾಗಿ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಕಾಂಗ್ರೆಸ್ ಬ್ಲಾಕ್ ವತಿಯಿಂದ ಅಧ್ಯಕ್ಷರನ್ನಾಗಿ ಶ್ರೀಯುತ ಮುನಿಯಪ್ಪಣ್ಣನವರನ್ನ ಮನೆಯಲ್ಲಿ ಅವರು ಹಾಲಿ ಸದಸ್ಯರಾಗಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು. ಅವರು ಪಂಚಾಯಿತಿ ಒಂದು ಪೂರ್ತಿ ಅವರ ಹಿಡಿತದಲ್ಲೇ ಚುನಾವಣೆಗಳು ನಡೆಯಬೇಕು, ಸಂಘಟನೆ ಮಾಡಬೇಕು. ನಾವಲ್ಲಿ ಏನಾದರೂ ಮಾಡಿ ಇವತ್ತು BJPನ ಮುಣಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ರು. ಹಾಗಾಗಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿದ್ದೀನಿ. ಹಾಗೆಯೇ ನಮ್ಮ ಕಸಗಟ್ಟಪುರ ಗ್ರಾಮ ಪಂಚಾಯಿತಿಯ ದೊಡ್ಡ ಬೆಲ್ಕೆರೆ ಗ್ರಾಮದ ನಿವಾಸಿಗಳಾದ ಆನಂದ್ರವರು ನಮ್ಮ ಜಯಪ್ರಕಾಶ್ ಅಣ್ಣ ತುಂಬ ಕೆಲಸಗಳು ಮಾಡಿದ್ದಾರೆ. ಸೊ ಅವರು ಬೇರೆ ಪಕ್ಷದಲ್ಲಿದ್ದರು, ಆ ಪಕ್ಷ ಬೇಡ ಅಂತ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಕರೆದಿದ್ದೀನಿ. ತುಂಬ ಕೆಲಸಗಳು ಮಾಡ್ತಾರೆ. ಇನ್ನೂ ಮುಂದಕ್ಕೂ ತುಂಬ ಕೆಲಸಗಳು ಮಾಡೋದಿದೆ. ಎಲ್ಲರೂ ಸೇರಿ ಮಾಡ್ತಾರೆ ಅಂತ ಮಾತಾಡ್ತಾರೆ. ನಮಗೆ ಈ ಹೋದ ಸಲ ಕೇಶವಣ್ಣ ಸೋಲಕ್ಕೆ ಕಾರಣ JDS ಅವರೇ. 45,000 ಓಟನ್ನು ತಗೊಂಡಿದ್ದಾರೆ ಅವರು. ಮುನಿಕೃಷ್ಣ ಅವರು ಮುನೇಗೌಡರು ಸುಮ್ಮನೆ ಬಂದು ನಿಂತು ಅವ್ರು BJPಗೆ ಇನ್ವಾಲ್ವ್ ಆಗ್ಬಿಟ್ಟು 45,000 ಓಟನ್ನು ಈ ಕಡೆ ಕಿತ್ಬಿಟ್ರು. ಆ ಕೇಶವಣ್ಣ ಸೋಲಕ್ಕೆ ಆ ಕಾರಣನೇ ಅದು. ಇಲ್ಲಾಂದರೆ ಈ ಸಲ ಇಷ್ಟೊಂದಿಗೆ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷನ ನಾವು ಗೆಲ್ಸ್ಕೊಂಡು ಬರ್ತಾಯಿದ್ರು. ಅದರಿಂದ ನಾವು ಎಲ್ಲರೂ ಸೇರಿ ಏನು ಮಾಡ್ತಾಯಿದ್ದೀರಿ ಅಂದರೆ JDS ಅವ್ರನ್ನ ಎಲ್ಲಿದ್ದಾರೆ ಅವ್ರನ್ನ ಎಲ್ಲರಿಗೂ ಆಗನ ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೆಲ್ಕಮ್ ಮಾಡ್ತಾಯಿದ್ದೀರಿ, ಸೇರ್ಪಡೆ ಕಾರ್ಯಕ್ರಮ ಮಾಡಿಕೊಂಡೇ ಬರ್ತಾಯಿದ್ದೀವಿ. ಎಲ್ಲರೂ ಜೊತೆಯಲ್ಲಿ ಇದ್ದರೆ ಈ ಸಲ ಖಂಡಿತವಾಗ್ಲೂ ಇಲ್ಲಿ ಕಾಂಗ್ರೆಸ್ ಪಕ್ಷನ ಯಲಹಂಕ ಕ್ಷೇತ್ರದಲ್ಲಿ ಕೇಶವಣ್ಣ ಗೆಲ್ಲಿಸ್ಬೇಕು ಅಂತ ನಾವು ಒಂದು ಪಣ ತಟ್ಟಿದ್ದೀವಿ. ಎಲ್ಲರೂ ನಮ್ಮ ಸಾಥ್ ಕೊಟ್ಟರೆ ಜೊತೆಯಲ್ಲಿ ಕೆಲಸ ಮಾಡ್ತೀವಿ. BBMP ಸ್ಪರ್ಧೆ ನಾನು ಕೇಶವಲ್ಲಿದ್ದೀನಿ, ಮತ್ತು DK ಶಿವಕುಮಾರ್ ಸರ್ ಹತ್ರನೂ ಹೇಳಿದ್ದೀನಿ. ನಮ್ಮ ವಾರ್ಡಲ್ಲಿ ಅಟ್ಟೂರು ವಾರ್ಡಲ್ಲಿ 17,000 ಓಟ್ ಇದೆ ಮೈನಾರಿಟಿದು. ಅದಕ್ಕೆ ಈ ಸಲ ಯಾರಿಗಂತ ಆತ್ಮೀಯ ಕಾಂಗ್ರೆಸ್ ಕುಟುಂಬದವರೇ, ಏಕೆಂದರೆ ಕಾಂಗ್ರೆಸ್ ಕುಟುಂಬ ಅಂದರೆ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ, ಭಾವ ಇಲ್ಲ. ಕಾಂಗ್ರೆಸ್ ಅಂದರೆ ಎಲ್ಲ ಜಾತಿ ಒಂದೇ ಹೇಳ್ತಾ ನಾನು ನಮ್ಮ ಕೇಶವರಾಜಣ್ಣ, ಗೋಪಾಲ ಕೃಷ್ಣಣ್ಣ ಇಬ್ಬರು ಈ ಯಲಹಂಕ ಕ್ಷೇತ್ರಕ್ಕೆ 2 ಕಣ್ಣಿದ್ದಂಗೆ. ಇವಾಗ 2 ಕಣ್ಣು ಸೊರೋಗ್ಬಿಟ್ಟದೆ. ಮುಂದಿನ ದಿನಗಳಲ್ಲಿ ನಾವು ಈ 2 ಆಪರೇಷನ್ ಆಗಿ ಭಾಳ ದೊಡ್ಡ ಹೋರಾಟನೆ ಮಾಡಿದೆ. ಅದು ಈಗ ಸರಿ ಹೋಗಿದೆ. ಈಗ ಅದರಿಂದ ನಾವು ಇವರಿಬ್ಬರನ್ನು ಇಟ್ಕೊಂಡು ನಾವು ಈ ಯಲಹಂಕ ಕ್ಷೇತ್ರದಲ್ಲಿ ಈಗೇನು ಕಾರ್ಪೊರೇಟ್ ಎಲೆಕ್ಷನ್ ಇರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತದೆ. ನಾವೆಲ್ಲ ಬೂತ್ ಮಟ್ಟದಲ್ಲಿ, ಏಕೆಂದರೆ ನಮ್ಮ ಹೆಸರನ್ನು ಹೇಳ್ದಂಗೆ ನಾವು ಬೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡಿದ್ರೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಸಾಧ್ಯತೆ ಇಲ್ಲ. ಮುಂದಿನ ದಿನಗಳಲ್ಲಿ ಯಲಹಂಕ ಏನು ನಮ್ಮ ಟೌನಲ್ಲಿ 7 ವಾರ್ಡ್ ಸಭೆ ಆಗ್ತದೆ. ಆ 7 ವಾರ್ಡನ್ನು ನಮ್ಮ ಕಾಂಗ್ರೆಸ್ಸಲ್ಲಿ ಗೆಲ್ಲಬೇಕು ಅಂತಂದರೆ ಕಾರ್ಯಕರ್ತರು ಭಾಳ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಕಾರ್ಯಕರ್ತರು ಕೈ ಕೊಟ್ಟರು ಅಂತಂದರೆ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ. ಅದರಿಂದ ಕ್ಯಾಂಡಿಡೇಟ್ಗಳು ನಾವು ಯಾರು ನಿಂತ್ಕೊಂತೀವಿ ಅಂತ ಹೇಳ್ತೀರಾ, ಅವ್ರಿಗೆ ಒಲವು ಇರಬೇಕು, ಗೆಲುವು ಇರಬೇಕು, ಹಣನೂ ಇರಬೇಕು, 3 ಇರಬೇಕು. ಆ 3 ಇದ್ದಾಗ ನಮಗೆ. ಗೌರಿಬಿದನೂರಿನಲ್ಲಿ ಕೈವಾರ ತಾತಯ್ಯನವರಿಗೆ ಗುರುವಂದನೆ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಸಮಾಜದಲ್ಲಿನ ಜಾತಿ ತಾರತಮ್ಯ, ಮೇಲು ಕೀಳು ಎಂಬ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲು ಕೈವಾರ ತಾತಯ್ಯನವರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜವನ್ನು ಸುಧಾರಣೆ ಮಾಡಲು ಪ್ರಯತ್ನ ಪಟ್ಟರು ಎಂದು ಶಾಸಕ ಪುಟ್ಟಸ್ವಾಮಿಗೌಡ ತಿಳಿಸಿದರು. ನಗರದ HN ಕಲಾಭವನದಲ್ಲಿ ತಾಲೂಕು ಬಲಿಜ ಯುವ ಘರ್ಜನೆ ವತಿಯಿಂದ ಹಮ್ಮಿಕೊಂಡಿದ್ದ ಕೈವಾರ ತಾತಯ್ಯನವರಿಗೆ ಗುರುವಂದನೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೈವಾರ ತಾತಯ್ಯ ವಿಶ್ವ ಮಾನವತಾವಾದಿ, 100 ವರ್ಷಗಳ
ಹಿಂದೆಯೇ ಸಮಾಜದಲ್ಲಿನ ಮೌಢ್ಯತೆಯನ್ನ ಹೋಗಲಾಡಿಸಲು ಪ್ರಯತ್ನವನ್ನ ಪಟ್ಟವರು. ಇನ್ನು ಅವರು ಬರೆದ ಕಾಲಜ್ಞಾನ ಅಜರಾಮರ, ಸರ್ವಕಾಲಕ್ಕೂ ಪ್ರಸ್ತುತ ಎಂದರು. ತಾಲೂಕಿನಲ್ಲಿ ಬಲಿಜ ಸಮುದಾಯ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದುವರೆಯಲು ಕಡ್ಡಾಯವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಎಂದರು. ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಬಲಿಜ ಯುವ ಘರ್ಜನೆಯ ಅಧ್ಯಕ್ಷ ಪ್ರದೀಪ್, ನಗರಸಭಾ ಸದಸ್ಯರಾದ ರಮೇಶ್, ಮಾರ್ಕೆಟ್ ಮೋಹನ್, ಪದ್ಮಾವತಮ್ಮ, ರಾಘವೇಂದ್ರ ಮತ್ತು ಕೈವಾರ ಶ್ರೀನಿವಾಸ್, ಮಾರುತಿ ಸ್ವಾಮಿ ಮತ್ತು ನರಸಿಂಹ, ಬಾಲಕೃಷ್ಣ, ರಮೇಶ್ ಬಾಬು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಧನಂಜಯ ಗೌರಿಬಿದನೂರು, NKS ಟಿವಿ. ಧಾರವಾಡದ ಬೈಪಾಸ್ ರಸ್ತೆಯಲ್ಲಿ ಮರಕ್ಕೆ ಡಿಕ್ಕಿಯಾದ ಕ್ರೂಸರ್, ಇಬ್ಬರ ಸಾವು. ಧಾರವಾಡ ಬೈಪಾಸ್ ರಸ್ತೆಯಲ್ಲಿ ಮರಕ್ಕೆ ಡಿಕ್ಕಿಯಾದ ಕ್ರೂಸರ್, ಇಬ್ಬರ ಸಾವು. ದೇವರ ದರ್ಶನ ಮಾಡಿಕೊಂಡು ಬೆಳಗಾವಿಯಿಂದ ಧಾರವಾಡ ರಾಷ್ಟ್ರೀಯ ಹೆದ್ದಾರಿಯ ಮಾರ್ಗವಾಗಿ ಮನೆಗೆ ಮರಳುತ್ತಿದ್ದ ಕ್ರೂಸರ್ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿಯಾದ ಪರಿಣಾಮ ಇಬ್ಬರು ಸ್ಥಳದಲ್ಲಿಯೇ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಧಾರವಾಡ ಬೈಪಾಸ್ನ ಮುಲ್ಲಾದಾಬಾ ಬಳಿ ನಡೆದಿದೆ. ಧಾರವಾಡ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯ ತೇಗೂರು ಬಳಿ ಇರುವ ಮುಲ್ಲಾದಾಬಾ ಸಮೀಪ ಈ ದುರ್ಘಟನೆ ಸಂಭವಿಸಿದೆ. ಗದಗ ಮೂಲದ ಸುರೇಶ್ ತುಪ್ಪದ 52 ವರ್ಷ ಹಾಗೂ ಮಹಂತಮ್ಮ ತುಪ್ಪದ 65 ವರ್ಷ ಎಂಬುವವರೇ ಈ ಅಪಘಾತದಲ್ಲಿ ಸಾವನ್ನಪ್ಪಿದ ದುರ್ದೈವಿಗಳು. ಕ್ರೂಸರ್ ವಾಹನ ತೆಗೆದುಕೊಂಡು ಸುಮಾರು 10-12 ಜನ ಕೊಲ್ಲಾಪುರದ ದೇವಸ್ಥಾನಕ್ಕೆ ತೆರಳಿ ವಾಪಸ್ ಗದಗಕ್ಕೆ ಮರಳುತ್ತಿದ್ದರು. ಈ ವೇಳೆ ಮುಲ್ಲಾದಾಬಾ ಸಮೀಪ ಕ್ರೂಸರ್ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಇದರಿಂದ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಕೆಲವರಿಗೆ ಗಾಯಗಳಾಗಿದ್ದು ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಗರಗಾ ಠಾಣೆ ಪೊಲೀಸರು ಭೇಟಿ ನೀಡಿ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಧಾರವಾಡ, NKS ಟಿವಿ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV 4, ಇದು ನಿರಂತರ ಕಾರ್ಯಪಡ.